ಗುಡ್ ಈವ್ನಿಂಗ್ ಸ್ಟೂಡೆಂಟ್. ನಾನು ಶಿವಕುಮಾರ್ ಸೂರ್ಯವಂಶಿ, ಪ್ರಿಸಿಯೆಂಟ್ ಕ್ಲಾಸ್ನಿಂದ ನಿಮಗೆ ಮಾಡುತ್ತಿರುವ ಒನ್ಸ್ ಅಗೇನ್ ಗುಡ್ ಈವ್ನಿಂಗ್. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾನು ಇವತ್ತು ನಿಮಗೆ ಕನ್ನಡ ಪಾಠವನ್ನು ಕನ್ನಡ ಪಠ್ಯಪುಸ್ತಕದ ಪದ್ಯ ಭಾಗದಲ್ಲಿ ನಾವು ನಿನ್ನೆ ಮೊನ್ನವರೆಗೆ 3 ಪಾಠಗಳನ್ನು ನಾವು ಗದ್ಯ ಭಾಗದಲ್ಲಿ ನೋಡಿದ್ದೇವೆ. ಇವಾಗ ಪದ್ಯ ಭಾಗದ 1ನೇ ಪದ್ಯವನ್ನು ನಾವು ಇವತ್ತು ನೋಡುವವರಾಗಿದ್ದೇವೆ. ಸೊ ವಿಶೇಷವಾಗಿ ಪ್ರಿಸಿಯೆಂಟ್ ಕ್ಲಾಸ್ನಿಂದ ಕೊಡುವಂಥ ಈ ಪ್ರತಿಯೊಂದು ಪಾಠಗಳು ತಾವು ಒಳ್ಳೆಯ ರೀತಿಯಲ್ಲಿ ಓದಿಕೊಂಡು ಎಲ್ಲ ವಿಷಯಗಳು ನೆನಪಿನಲ್ಲಿ ಇಟ್ಟುಕೊಂಡು ಮುಂದಿನ ನಿಮ್ಮ ಜೀವನದಲ್ಲಿ ತಾವು ಯಶಸ್ವಿ ಆಗಬೇಕಂತೇಳಿ ನಾನು ಪ್ರಿಸಿಯೆಂಟ್ ಕ್ಲಾಸಸ್ನ ಮೂಲಕವಾಗಿ ತಮ್ಮನ್ನು ಹಾರೈಸ್ತಾ ಇದ್ದೇನೆ. ಸೊ ಈಗ ನಾವು ಪದ್ಯ ಭಾಗದಲ್ಲಿ ಕನ್ನಡ ಪಠ್ಯಪುಸ್ತಕದ ಬರುವಂಥ ಪದ್ಯ ಭಾಗದಲ್ಲಿ ಬರುವಂಥ ಸಂಕಲ್ಪ ಗೀತೆ ಎನ್ನುವಂಥ ಒಂದು ಪದ್ಯದ ಬಗ್ಗೆ ನಾವು ಇವತ್ತು ಅಭ್ಯಾಸ ಮಾಡುವವರಾಗಿದ್ದೇವೆ. ಈ ಸಂಕಲ್ಪ ಗೀತೆಯನ್ನು ಬರೆದವರು ಖ್ಯಾತ ರಾಷ್ಟ್ರಕವಿಯವರಾದಂತಹ GS ಶಿವರುದ್ರಪ್ಪನವರು ಈ ಪದ್ಯವನ್ನು ಬರೆದಿದ್ದಾರೆ. ಸೊ ಯಾವುದೇ ಪಾಠ ಗದ್ಯ ಆಗಲಿ ಪದ್ಯ ಆಗಲಿ, ನಾವು ಗದ್ಯ ಅಥವಾ ಪದ್ಯ ಪಾಠವನ್ನು ಓದುವುದಕ್ಕಿಂತ ಮುಂಚೆ ನಾವು ಕವಿ ಪರಿಚಯ ಅಥವಾ ಕೃತಿಕಾರನ ಪರಿಚಯವನ್ನು ನೋಡಿಕೊಂಡು ನಾವು ಮುಂದೆ ಹೋಗುವಂಥ ಒಂದು ಅಭ್ಯಾಸವನ್ನು ಹಾಕಿಕೊಂಡು ಬಂದಿದ್ದೇವೆ. ಅದೇ ರೀತಿ ಈ ಪಾಠದಲ್ಲಿ ಕೂಡ ನಾವು ಈಗ ಪದ್ಯಕಾರರ ಒಂದು ಪರಿಚಯವನ್ನು ನೋಡಿಕೊಂಡು, ಹಾಗೂ ಈ ಪದ್ಯದಲ್ಲಿ ಬರುವಂಥ ಕಠಿಣ ಶಬ್ದಗಳ ಅರ್ಥಗಳನ್ನು ನೋಡಿಕೊಂಡು, ಹಾಗೂ ಈ ಪದ್ಯದಲ್ಲಿ ಬರುವಂತಹ ವ್ಯಾಕರಣ, ಈ ಪದ್ಯಕ್ಕೆ ಸಂಬಂಧಪಟ್ಟಂಥ ವ್ಯಾಕರಣ ಗ್ರಾಮರ್ಗಳನ್ನು ನಾವು ನೋಡಿಕೊಂಡು ಮುಂದೆ ಹೋಗುವವರಾಗಿದ್ದೇವೆ. ಸೊ ವಿದ್ಯಾರ್ಥಿಗಳೇ, ತಾವು ವಿಶೇಷವಾಗಿ ಈ ಕಡೆ ನಮ್ಮ ಕಡೆ ಲಕ್ಷ್ಯವನ್ನು ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಒಳ್ಳೆ ರೀತಿಯಂಥ ಅಭ್ಯಾಸಗಳನ್ನು ಮಾಡಿ, ಯಾವುದೇ ವಿಷಯನ ತಿಳಿದಿಲ್ಲ ಅಂದರೆ, ಏನೇ ನಿಮಗೆ ಪ್ರಶ್ನೆಗಳಿದ್ದರೆ ನೀವು ನಮ್ಮ ಮುಖ್ಯಸ್ಥರನ್ನು ಅಥವಾ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನೀವು ತಿಳಿಸಿದರೆ ನಾವು ನಿಮಗೆ ಆ ಸಮಸ್ಯೆಗೆ ಉತ್ತರವನ್ನು ಹೇಳುವವರಾಗಿದ್ದೇವೆ. ಸೊ ಸಂಕಲ್ಪ ಗೀತೆ ಪದ್ಯವನ್ನು ಬರೆದವರು GS ಶಿವರುದ್ರಪ್ಪನವರು ಅಂತೇಳಿ. GS ಶಿವರುದ್ರಪ್ಪ ಎಂದೇ ಪ್ರಸಿದ್ಧರಾಗಿರುವ ಗುಗ್ಗುರಿ ಶಾಂತವೀರಪ್ಪ ಶಿವರುದ್ರಪ್ಪ ಅಂತೇಳಿ GS ಶಿವರುದ್ರಪ್ಪರ ವಿಸ್ತಾರವಾದಂತಹ ನಮ್ಮ ಹೆಸರಿಗೆ ಹೋದಾಗ ಗುಗ್ಗರಿ, ಶಾಂತವೀರಪ್ಪ ಮತ್ತು ಶಿವರುದ್ರಪ್ಪ ಅಂದರೆ ಗುಗ್ಗುರಿ ಅಂತ ಇವರೂರು, ಶಾಂತವೀರಪ್ಪ ಇವರು ತಂದೆ ಹೆಸರು, ಶಿವರುದ್ರಪ್ಪ ಇವರ ಹೆಸರು. 1926ರಲ್ಲಿ ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದವರು. ಮೈಸೂರು ಮತ್ತು ಉಸ್ಮಾನಿಯಾ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. 3 ವಿಶ್ವವಿದ್ಯಾಲಯಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಒಂದು ಉಸ್ಮಾನಿಯಾ ಅಂದರೆ ಇವಾಗ ಹೈದರಾಬಾದ್ನಲ್ಲಿದೆ, ಅದು ನಮ್ಮ ಆಂಧ್ರ ಪ್ರದೇಶದ, ಈಗ ತೆಲಂಗಾಣ ಆಗಿದೆ ಅದು. ಅಲ್ಲಿ ಉಸ್ಮಾನಿಯಾ ವಿಶ್ವವಿದ್ಯಾಲಯ ಅತಿ ಹಳೆಯ ವಿಶ್ವವಿದ್ಯಾಲಯಗಳಲ್ಲಿ ಅದು ಕೂಡ ಒಂದು. ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯ ಹಾಗೂ ಮೈಸೂರು ವಿಶ್ವವಿದ್ಯಾಲಯ, ಈ 3 ವಿಶ್ವವಿದ್ಯಾಲಯಗಳಲ್ಲಿ ಇವರು ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ ಅಂಥೇಳಿ ನಾವು ಹೇಳ್ತೀವಿ. ಮುಂದೆ ಇವರು ಕನ್ನಡ ಅಧ್ಯಯನದ ಕೇಂದ್ರದ ನಿರ್ದೇಶಕರಾಗಿ ಕೂಡ ಇವರು ಕನ್ನಡ ಭಾಷೆಯ ಸೇವೆಯನ್ನು ಮಾಡಿದ್ದಾರೆ. ಆಧುನಿಕ ಕನ್ನಡದ ಬೆಳವಣಿಗೆಯಲ್ಲಿ, ಆಧುನಿಕ ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದಂತಹ ಶಿವರುದ್ರಪ್ಪ ಅವರು ಸಮಗಾನ, ಚಲುವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯದ ಸಮೀಕ್ಷೆ ಮೊದಲಾದ ಕೃತಿಗಳನ್ನು ಇವರು ಬರೆದಿದ್ದಾರೆ. ಕಾವ್ಯಾರ್ಥ ಚಿಂತನೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಕೂಡ ಇವರು ಭಾಜನರಾಗಿದ್ದಾರೆ GS ಶಿವರುದ್ರಪ್ಪನವರು. ಹಂಪಿ ವಿಶ್ವವಿದ್ಯಾಲಯದಿಂದ ನಾಡೋಜ ಪ್ರಶಸ್ತಿಗೆ ಕೂಡ ಇವರು ಭಾಜನರಾಗಿದ್ದಾರೆ. ಬೆಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾಲಯಗಳ ಗೌರವ ಡಿಲಿಟ್ ಅಂದರೆ ಡಾಕ್ಟರೇಟ್ ಪದವಿಗಳನ್ನು ಇವರು ಕೂಡ ಪದವಿ ಪಡೆದಿದ್ದಾರೆ. ರಾಷ್ಟ್ರಕವಿ, ಅಧಿದಾನ ಮತ್ತು ಪಂಪ ಪ್ರಶಸ್ತಿಗೆ GS ಶಿವರುದ್ರಪ್ಪನವರು ಪಾತ್ರರಾಗಿದ್ದಾರೆ. 1992ರಲ್ಲಿ ದಾವಣಗೆರೆಯಲ್ಲಿ ಸಮಾವೇಶಗೊಂಡಂತೆ 61ನೇ ಕನ್ನಡ ಸಾಹಿತ್ಯ ಸಮ್ಮೇಳನ, 61ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇವರು
61ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಯಾವಾಗಂದರೆ 1992ರಲ್ಲಿ ದಾವಣಗೆರೆಯಲ್ಲಿ ನಡೆದಂಥ ಸಮಾವೇಶದ ಅಧ್ಯಕ್ಷತೆಯನ್ನು ಇವರು ವಹಿಸಿದರು. GS ಶಿವರುದ್ರಪ್ಪನವರು ವಿರಚಿತ ಎದೆ ತುಂಬಿ ಹಾಡಿದೇನು ಕವನ ಸಂಕಲನದಿಂದ ಸಂಕಲ್ಪ ಗೀತೆಯ ಕವಿತೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇವತ್ತು ನಾವು ಓದುವಂಥ ಈ ಸಂಕಲ್ಪ ಗೀತೆಯನ್ನು ಪದ್ಯ ಇದೆಯಲ್ಲ, ಇದು ಯಾವ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ? ಶಿವರುದ್ರಪ್ಪನವರು ಅಂದರೆ ಎದೆ ತುಂಬಿ ಹಾಡಿದೇನು ಎಂಬ ಕವನ ಸಂಕಲನದಿಂದ ಸಂಕಲ್ಪ ಗೀತೆ ಕವಿತೆಯನ್ನು ಆಯ್ಕೆ ಮಾಡಲಾಗಿದೆ. ಸೊ ಏನಾಗಿದೆ ಇಲ್ಲಿ? ಕವಿಯ ಆಶಯ ಏನಾಗಿದೆ? ಯಾಕೆ ಇವರು ಈ ಕವಿತೆಯನ್ನು ಬರೆದಿದ್ದಾರೆ? ಇವ್ರ ಮನಸ್ಸಿನಲ್ಲಿ ಯಾವ ಥರದ ಒಂದು ಆಲೋಚನೆ ಬಂದಿದೆ? ಈ ಕವಿತೆಯನ್ನು ಬರಲಿಕ್ಕೆ ಏನು ಕಾರಣ? ಸೊ ಇಲ್ಲಿ ಕವಿ ಆಶಯ ಅಂತ ಹೇಳಿ ನಾವು ಕರಿತೀವಿ. ಏನಾಗಿದೆ ಇಲ್ಲಿ ಕವಿ ಆಶಯ ಅಂದರೆ, ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು, ಧನಾತ್ಮಕ ಅಂದರೆ ಪಾಸಿಟಿವ್ ನೆಟ್ ಅಂತೇವೆ ನಾವು. ಪಾಸಿಟಿವ್ ನೆಟ್, ಯಾವಾಗಲೂ ಮನುಷ್ಯ ಪಾಸಿಟಿವ್ ಆಗಿರಬೇಕು, ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಅದೇ ಅಂತಾನೆ ಧನಾತ್ಮಕ ಭಾವನೆ, ಪಾಸಿಟಿವ್ ಥಿಂಕಿಂಗ್ ಅಂತೇವೆ ನಾವು. ಧನಾತ್ಮಕ ಭಾವನೆಯನ್ನು ಮತ್ತು ಇನ್ನೊಂದು ಏನಿರ್ಬೇಕಂದ್ರೆ ದೃಢ ಸಂಕಲ್ಪನೂ ಹೊಂದಿರಬೇಕು. ದೃಢ ಸಂಕಲ್ಪ ಅಂದರೆ ನಾನು ದೊಡ್ಡವನಾಗಿ ಈ ಒಂದು ಎಕ್ಸಾಂಪಲ್ DC ಆಗಿ ನಾನು ಆಗ್ತೇನೆ, ಒಂದು ಜಿಲ್ಲಾಧಿಕಾರಿಯಾಗಿ ನೇಮಕ ಆಗ್ತೇನೆ ಅನ್ನೋಂಥ ಒಂದು ದೃಢ ಸಂಕಲ್ಪ. ಏನಂತೀರಿ, ನಾರ್ಮಲ್ ಸಂಕಲ್ಪ ಅಲ್ಲ ಇದು, ಕೇವಲ ಸಂಕಲ್ಪ ಅಲ್ಲ, ದೃಢ ಸಂಕಲ್ಪ, ಗಟ್ಟಿಯಾದಂಥ ಸಂಕಲ್ಪನೂ ಹೊಂದಿರಬೇಕು ಅಂತ ಹೇಳ್ತಾರೆ. ದೃಢವಾದ ಸಂಕಲ್ಪ. ಯಾವುದೇ ರೀತಿಯ ಸವಾಲುಗಳನ್ನು ಎದುರಾದಾಗಲೂ, ಯಾವುದೇ ರೀತಿಯ ಸವಾಲುಗಳು ಬಂದಾಗ ಆತ್ಮವಿಶ್ವಾಸದ ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ, ಆತ್ಮವಿಶ್ವಾಸದ ಸಂಕಲ್ಪದಿಂದ ನಾವು ಕ್ರಿಯಾಶೀಲರಾದಾಗ ಯಶಸ್ವಿಯನ್ನು ಲಭಿಸುತ್ತದೆ. ಭೇದ ಭಾವಗಳನ್ನು ಹೋಗಲಾಡಿಸಿ, ಯಾವುದೇ ಭೇದ ಭಾವಗಳಿಲ್ಲದೆ, ಯಾವುದೇ ತಾರತಮ್ಯಗಳಿಲ್ಲದೆ ಭೇದ ಭಾವಗಳನ್ನು ಹೋಗಲಾಡಿಸಿ ಐಕ್ಯದಿಂದ ಪ್ರಯತ್ನಶೀಲರಾದಾಗ, ಐಕ್ಯದಿಂದ ಯೂನಿಟಿ ಅಂತ ಹೇಳಿ ನಾವು ಕರಿತೀವಿ ಇಂಗ್ಲೀಷ್ನಲ್ಲಿ. ಯೂನಿಟಿ ಅಂದರೆ ಒಕ್ಕೂಟ ಅಂತ ಅರ್ಥ. ಐಕ್ಯ, ಒಕ್ಕೂಟ, ಯೂನಿಟಿಯಿಂದ ನಾವು ಕೂಡಿ ಮಾಡಿದಾಗ ಯಾವುದೇ ಕೆಲಸಗಳನ್ನು ನಾವು ಯಶಸ್ವಿಯ ದಾರಿ ಕಡೆ ತೆಗೆದುಕೊಂಡು ಹೋಗಬಹುದು. ಏನಂತಾರೆ ಇಲ್ಲಿ? ಐಕ್ಯದಿಂದ ಪ್ರಯತ್ನಶೀಲರಾದಾಗ ಬಲ ವರ್ಧಿಸುತ್ತದೆ. ಬಲ ಅಂದರೆ ಶಕ್ತಿ, ವರ್ಧಿಸುತ್ತದೆ ಅಂದರೆ ಇನ್ನೂ ಹೆಚ್ಚಿಗೆ ಆಗ್ತದೆ ಅಂತ ಅರ್ಥ. ಭಯ ಮತ್ತು ಅನುಮಾನ ನೋಡಿ, ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜವನ್ನು, ಭಯ ಮತ್ತು ಅನುಮಾನವನ್ನು ಆವರಿಸಿರುವ ಸಮಾಜವನ್ನು ದೃಢನಿಷ್ಠೆಯಿಂದ ಸ್ವಾಸ್ಥ್ಯದ ನೆಲೆಯಾಗಿಸುವ ಹಣತೆ ಹಚ್ಚಿದಾಗ, ಸ್ವಾಸ್ಥ್ಯದ ಹಣತೆಯ ನೆಲೆಯಾಗಿರುವ ಹಣತೆಯನ್ನು ಹಚ್ಚಿದಾಗ ಕತ್ತಲೆಯನ್ನು ದೂರ ಆಗುತ್ತದೆ. ನೋಡಿ, ನಾವು ರಾತ್ರಿ ಸಮಯದಲ್ಲಿ ಒಂದು ದೀಪದ ಬೆಳಕಿನ ಹಣತೆಯನ್ನು ಹಚ್ಚಿದಾಗ ಏನಾಗ್ತದೆ? ಕತ್ತಲೆ ದೂರ ಆಗೋಗ್ಬಿಡ್ತದೆ, ಬೆಳಕನ್ನು ಬರ್ತದೆ ಎಂಬುದನ್ನು ಭಾವಗೀತೆಯ ಮೂಲಕ ವ್ಯಕ್ತಗೊಳಿಸುವುದೇ ಈ ಕವನದ ಆಶಯ ಆಗಿದೆ. ಸೊ ಇಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ ಕವಿಯವರು ಅಂದರೆ, ಜೀವನದಲ್ಲಿ ನಮಗೆ ಧನಾತ್ಮಕ ಆಗಿರಬೇಕು, ನಾವು ಧನಾತ್ಮಕರಾಗಿರಬೇಕು ಅಂದರೆ ಪಾಸಿಟಿವ್ ಥಿಂಕಿಂಗ್ ಆಗಿರಬೇಕು. ಯಾವುದೇ ನೆಗೆಟಿವಿಟಿ, ಋಣಾತ್ಮಕವನ್ನು ನಮ್ಮ ತಲೆಯಲ್ಲಿ ಇರಬಾರ್ದು, ನಾವು ಯೋಚನೆಯನ್ನು ಮಾಡಬಾರ್ದು. ದೃಢ ಸಂಕಲ್ಪನೂ ಇರಬೇಕು. ಇಂಥ ನಾರ್ಮಲ್ ಆಗಿ ಸಂಕಲ್ಪ ಹೊಂದಿರಬಾರ್ದು, ನಾವು ದೃಢವಾದಂಥ ಸಂಕಲ್ಪನೂ ಹೊಂದಿರಬೇಕು. ಯಾವುದೇ ಸವಾಲುಗಳು ಎದುರಾದಾಗ ಆತ್ಮವಿಶ್ವಾಸದಿಂದ ನಾವು ಅದನ್ನು ಎದುರಿಸಬೇಕು. ಈ ಧನಾತ್ಮಕ ಭಾವನೆ, ದೃಢ ಸಂಕಲ್ಪ, ಆತ್ಮವಿಶ್ವಾಸ, ಕ್ರಿಯಾಶೀಲ ಮತ್ತು ಭೇದ ಭಾವ, ಇವು 4-5 ಅಂಶಗಳನ್ನು ನಾವು ನಮ್ಮ ಜೀವನದಲ್ಲಿ ರೂಢಿಸಿಕೊಂಡರೆ ಯಾವುದೇ ಒಂದು ಸಮಸ್ಯೆಯನ್ನು ನಾವು ಬಗೆಹರಿಸಬಹುದು, ಜೀವನದಲ್ಲಿ ಯಶಸ್ವಿ ಆಗಬಹುದು ಅನ್ನುವಂಥ ಒಂದು ಆಶಯವನ್ನು ಇಲ್ಲಿ ಕವಿ ಶಿವರುದ್ರಪ್ಪನವರು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈ ಪದ್ಯದಲ್ಲಿ ಬರುವಂಥ ನಾವು ಕೆಲವು ಕಠಿಣ ಪದಗಳು ಅಂದರೆ, ನಾವು ಪ್ರತಿಯೊಂದು ಪದ್ಯದಲ್ಲಿ ಬಂದಾಗ ಏನು ಮಾಡ್ತಾ ಇದ್ದೀವಿ? ಕಠಿಣ ಪದದ ಅರ್ಥಗಳನ್ನು ನಾವು ಅಲ್ಲೇ ನೋಡಿಕೊಂಡು ಹೋಗ್ತಾ ಇದ್ದೀವಿ, ಅಂದರೆ ಮುಂಚೆನೇ ನೋಡಿಕೊಂಡು ಹೋಗ್ತೀವಿ. ಯಾಕಂದರೆ ಮುಂದಿನ ಪದ್ಯವನ್ನು ಓದುವಾಗ ನಮಗೆ ಈಸಿ ಆಗುತ್ತದೆ. ಕಠಿಣ ಪದಗಳನ್ನು ನಾವು ಮುಂಚೆನೇ ನೋಡಿಕೊಂಡು ಪಾಠ ಓದಲಿಕ್ಕೆ ಹೋದಾಗ ನಮಗೆ ಮುಂದಿನ ಪಾಠದ ವಿವರ ಅಂದರೆ ಸಾರಾಂಶ ನಮಗೆ ಈಸಿಯಾಗಿ ತಿಳಿಯುತ್ತದೆ. ಸೊ ನಾವು ಕಠಿಣ ಪದಾರ್ಥಗಳನ್ನು ನೋಡಿಕೊಂಡು ಹೋಗೋಣ. ಕಂದೀದ ನೋಡಿ, ಕಂದೀದ ಅಂದರೆ ಅರ್ಥ ಏನು? ಮುಸುಕಾದ. ಆಮೇಲೆ ಕಲುಷಿತ ಅಂದರೆ ಮಲಿನ. ಕಲುಷಿತ ಅಂದರೆ ಮಲಿನ. ಪಥ ಅಂದರೆ ದಾರಿ. ಈಗ ಮೈಸೂರಿನಲ್ಲಿ ಒಂದು ಹೆದ್ದಾರಿ, ದಶಪಥಗಳನ್ನಾಗಿ ಒಂದು ನಮ್ಮ ಹೆದ್ದಾರಿಯನ್ನು ನಿರ್ಮಿಸಿದ್ದಾರೆ ನಮ್ಮ ಸರ್ಕಾರದವರು. ಬೆಂಗಳೂರಿನಿಂದ ಮೈಸೂರಿನವರೆಗೆ ದಶಪಥ
ಅಂದರೆ 10 ದಾರಿಗಳನ್ನು ಕೂಡಿದಂಥ ಒಂದು ಹೆದ್ದಾರಿಯನ್ನು, ದೊಡ್ಡ ಹೆದ್ದಾರಿ ನಿರ್ಮಾಣ ಮಾಡಿದ್ದಾರೆ ಸರ್ಕಾರದವರು. 5 ವಾಹನಗಳು ಈ ಕಡೆ ಹೋಗುತ್ತವೆ, 5 ವಾಹನಗಳು ಈ ಕಡೆ ಬರ್ತವೆ. ಸೊ ನೇರ ಪ್ರತ್ಯಕ್ಷವಾಗಿ, ಪರೋಕ್ಷ ಮತ್ತು ಪ್ರತ್ಯಕ್ಷವಾಗಿ, ಎದುರು ಬದುರಾಗಿ 5+5 10 ವೆಹಿಕಲ್ಗಳನ್ನು, 10 ಬಸ್ಸುಗಳನ್ನು ಒಂದೇ ಸಮಯದಲ್ಲಿ ಆ ಹೆದ್ದಾರಿ ಮೇಲೆ ನಡೀತವೆ. ಹೆದ್ದಾರಿ ಪಥ, ದಶಪಥ ಅಂತೇಳಿ ಕರಿತೇವೆ ನಾವು. ದಶಪಥಗಳಿಂದ ಕೂಡಿದಂಥ ರಸ್ತೆ, ಬೆಂಗಳೂರು ಮೈಸೂರು ದಶಪಥ ಅಂತೇಳಿ ಕರಿತಾ ಇದ್ದಾರೆ ಅದಕ್ಕೆ. ಸೊ ಅದು ಪಥ ಅಂದ್ರೆ ಏನು? ದಾರಿ ಅಂದಂಗೆ. ಪಥ ಅಂದರೆ ದಾರಿ ಅಂದಂಗೆ. ಬರಡು ನೋಡ್ರಿ, ಬರಡು ಅಂದರೆ ಪಳ್ಳು ಅಥವಾ ಹಾಳು ಬಿದ್ದಿರುವ ಅಂತ ಅರ್ಥ ಆಗುತ್ತದೆ. ಆಮೇಲೆ ವಸಂತ ಅಂದರೆ ಸಮೃದ್ಧಿ. ಆಮೇಲೆ ಹಡಗು ಅಂದರೆ ನಾವೆ. ಮತ್ತು ಹಣತೆ ಅಂದರೆ ದೀಪ. ಮನೆಯಲ್ಲಿ ಹಣತೆ ಅಂತೀವಲ್ಲ, ಹಣತೆ ಅಂದರೆ ದೀಪ. ಸೊ ಈ ರೀತಿ ನಾವು ಕಠಿಣ ಪದಗಳನ್ನು ನೋಡೋದ್ರಿಂದ ನಮಗೆ ಮುಂದೆ ಪಾಠವನ್ನು ಓದಲಿಕ್ಕೆ, ಪದ್ಯವನ್ನು ಓದಲಿಕ್ಕೆ ನಮಗೆ ಸಲೀಸಾಗಿ ನಾವು ಪದ್ಯದ ಸಾರಾಂಶವನ್ನು ತಿಳ್ಕೊಬೋದು, ಯಾವಾಗ ಕಠಿಣ ಶಬ್ದಗಳನ್ನು ಅರ್ಥ ಮಾಡಿಕೊಂಡಾಗ. ಸೊ ನಾವೀಗ ನೇರವಾಗಿ ನಾವು ಪದ್ಯಕ್ಕೆ ಹೋಗೋಣಂತ. ಇಲ್ಲಿ ಭಾಷೆಯ ಸೊಬಗು ಅಂತ ಹೇಳಿ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂದರೆ ಭಾಷೆಯ ಸೊಬಗು ಏನು ಕೊಟ್ಟಿದ್ದಾರೆ ಅಂದ್ರೆ, ನಮ್ಮಲ್ಲಿ ಬಹಳಷ್ಟು ಮಂದಿ ಅಲ್ಪ ಪ್ರಮಾಣದ ಅಕ್ಷರಗಳನ್ನು ಬರೀಬೇಕಾದಾಗ, ಅಂದರೆ ನಾವು ಬಹಳಷ್ಟು ಮಂದಿ ಅಲ್ಪ ಪ್ರಮಾಣದ ಅಕ್ಷರಗಳನ್ನು ಬರೀಬೇಕಾದಾಗ ಸಂದರ್ಭಗಳು ಅನಗತ್ಯವಾಗಿ ಮಹಾಪ್ರಾಣವನ್ನು ಬಳಸುವುದುಂಟು. ಅಂತಹ ಕೆಲವುಗಳು ಉದಾಹರಣೆಗಳು. ಅಂದರೆ ನಾವೀಗ ಗ್ರಾಮರ್ಗೆ ಬರ್ತಾ ಇದ್ದೀವಿ. ಇಲ್ಲಿ ವ್ಯಾಕರಣ, ಈ ಪಾಠಕ್ಕೆ ಸಂಬಂಧಿಸಿದಂಥ ವ್ಯಾಕರಣಗಳನ್ನು ನಾವಿಲ್ಲಿ ನೋಡೋಣ. ಏನದಂದ್ರೆ, ಇಲ್ಲಿ ವ್ಯಾಕರಣದಲ್ಲಿ ಮುಖ್ಯವಾಗಿ ಏನು ಕೊಟ್ಟಿದ್ದಾರೆ ಅಂದರೆ, ಈ ಒಂದು ಪದ್ಯದಲ್ಲಿ ಸಂಬಂಧಪಟ್ಟ ವ್ಯಾಕರಣಗಳನ್ನು ಇಲ್ಲಿ ಕೊಡಲ್ಪಟ್ಟಿವೆ. ಅದನ್ನು ನಾವು ನೋಡಿಕೊಂಡು ಮುಂದೆ ಹೋದಾಗ ನಮಗೆ ಅನುಕೂಲವಾಗುತ್ತದೆ ಅಂಥೇಳಿ ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಏನು ಕೊಟ್ಟಿದ್ದಾರೆ ಇಲ್ಲಿ? ಉದ್ದೇಶ ನೋಡಿ, ಉದ್ದೇಶ ಏನು ಮಾಡಿದ್ದಾರೆ ಇಲ್ಲಿ? ಏನು ಡಿಫ್ರೆನ್ಸ್ ಇದೆ ಅನ್ನೋದು ತಾವು ಹೇಳ್ಬೋದು. ಉದ್ದೇಶ. ಸೊ ಕೇಳಿಲಿ ಏನಂತಾರೆ, ನಮ್ಮಲ್ಲಿ ಬಹಳಷ್ಟು ಮಂದಿ ಅಲ್ಪ ಪ್ರಾಣದ ಅಕ್ಷರಗಳನ್ನು ಬರೀಬೇಕಾದಾಗ, ಅಲ್ಪ ಅಂದರೆ ಜಸ್ಟ್ ಅಲ್ಪವಾಗಿ ಅಲ್ಪ ಪ್ರಾಣ ಅಂತ ಹೇಳ್ತೇವೆ ನಾವು. ಅಲ್ಪವಾಗಿ ಬಳಸುವಂಥ ಶಬ್ದಗಳನ್ನು ಬಳಸುವಂಥ ಸಮಯದಲ್ಲಿ ಮಹಾಪ್ರಾಣದ ಶಬ್ದಗಳನ್ನು ಬಳಸ್ತೀವಿ. ಎಂಥ ಸಮಯದಲ್ಲಿ? ಅನಗತ್ಯವಾಗಿ, ಅದು ಅವಶ್ಯಕತೆ ಇರೋದಿಲ್ಲ, ಅನಗತ್ಯವಾಗಿ ಆ ಶಬ್ದಗಳನ್ನು ಬಳಸ್ತಾರೆ. ಅದು ಯಾವ ರೀತಿ ಬಳಸ್ತಾರೆ ಅಂದರೆ ನೋಡಿ, ಉದ್ದೇಶ. ಇಲ್ಲಿ ದೇ ಕೆಳಗೆ ಮತ್ತೆ ದೇ ಒಂದು ಕೊಟ್ಟಿದ್ದಾರೆ. ಇಲ್ಲಿ ಉದ್ದೇಶ ಆ್ಯಕ್ಚುಲಿ ಇದು ಬರೋದಿಲ್ಲ. ಇದು ತಪ್ಪಾಗಿದೆ. ಇದು ಏನಾಗಿದೆ ಅಂದರೆ ಮಹಾಪ್ರಾಣವಾಗಿದೆ. ಇದು ನಮಗೆ ಇಲ್ಲಿ ಬೇಕಾಗಿದೆ ಏನಪ್ಪ ಅಂದ್ರೆ ಅಲ್ಪ ಪ್ರಾಣದಲ್ಲಿ ಏನಿದೆ? ಉದ್ದೇಶ. ಇಲ್ಲಿ ಸರಿ ಇದೆ ನೋಡ್ರಿ, ಇಲ್ಲಿ ಕೆಳಗದೆ ಬರೋದಿಲ್ಲ. ಬರೋದಿಲ್ಲ, ಇದನ್ನು ಉದ್ದೇಶ ಅಂತೇಳಿ ಕರಿತೀವಿ. ಎರಡನೇದಾಗಿ ವೈಡೂರ್ಯ. ನೋಡಲಿ, ವೈಡೂರ್ಯ ಏನಂದ್ರೆ, ಇಲ್ಲಿ ಏನಂದ್ರೆ ವೈಡೂರ್ಯವೇ. ನೋಡ್ರಿ, ಇದು ಎದ್ರ ಬಗ್ಗೆ ಕೊಟ್ಟಿದ್ದಾರೆ ಅಂದರೆ ಆಭರಣಗಳ ಬೆಲೆಯಲ್ಲಿ ಕೊಟ್ಟಿದ್ದಾರೆ. ಎಷ್ಟೇ ಬೆಲೆ ಬಾಳುವ ರತ್ನವಾದರೂ ಅದು ವೈಡೂರ್ಯವೇ ಸರಿ ಅಂತ ಇದು ಕೊಟ್ಟಿದ್ದಾರೆ. ಇದು ಉತ್ತರ ಕರೆಕ್ಟ್ ಇದೆ. ಆದರೆ ನಮ್ಮಲ್ಲಿ ಬಹಳಷ್ಟು ಜನರು ಏನು ಬಳಸ್ತಾ ಇದ್ದಾರೆ? ವೈಡೂರ್ಯ ಅಂದರೆ ಅದಕ್ಕೆ ಕೆಳಗೆ ಒಂದು ಕೆಳಗೆ ಒಂದು ಒತ್ತಕ್ಷರನ್ನು ಕೊಟ್ಟನು ಬಳಸುವಂಥ ಅಕ್ಷರ. ಇದು ಮಹಾಪ್ರಾಣವಾಗುತ್ತದೆ. ನಮಗೆ ಬೇಕಾಗಿದ್ದು ಅಲ್ಪ ಪ್ರಾಣದ ಅಕ್ಷರ ಬೇಕಾಗಿದ್ದು, ಬಟ್ ಬಳಸೋದು ಮಾತ್ರ ಮಹಾಪ್ರಾಣ. ಇದು ನಾವು ವ್ಯಾಕರಣಗಳನ್ನು ಓದ್ತಾ ಇದ್ದೀವಿ. ವಿದ್ಯಾರ್ಥಿಗಳು ತಾವು ಲಕ್ಷ್ಯ ಕೊಟ್ಟು ಇಲ್ಲಿ ಕೇಳಬೇಕು. ಮೂರನೇದಾಗಿ ಪ್ರಬಲ. ನೋಡಿ, ಪ್ರಬಲ ಆ್ಯಕ್ಚುಲಿ ಉತ್ತರದ ಬರೆಯೋದು ಪ್ರಬಲ. ನೋಡಿ, ಪ್ರಬಲ ಅಂದರೆ ಇಷ್ಟು ಬರೆದ್ರೆ ಸಾಕಿದೆ. ಆದರೆ ಬಹಳಷ್ಟು ಜನರೇ ಇದರ ಬ ಕೆಳಗೆ ಮತ್ತೆ ಬ ಕೊಡ್ತಾರೆ. ಭ ಆಯ್ತದು, ಎರಡನೇ ಭ, ಪ್ರಬಲ. ಸೊ ಇದು ಮಹಾಪ್ರಾಣವಾಗುತ್ತದೆ, ಇದು ಅಲ್ಪ ಪ್ರಾಣವಾಗುತ್ತದೆ. ವ್ಯಾಕರಣಗಳಲ್ಲಿ ಬರುವಂಥ ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣದ ಬಗ್ಗೆ ತಾವು ವಿಷಯಗಳನ್ನು ನೆನಪಿನ ಇಟ್ಟುಕೊಳ್ಬೇಕು. ಮುಂದೆ ಜನಾರ್ದನ. ನೋಡ್ರಿ, ಜನಾರ್ದನ ಆ್ಯಕ್ಚುಲಿ ಇದು ಹೆಂಗೆ ಬರ್ಬೇಕಂದ್ರೆ ಜನಾರ್ದನ್
ಜನಾರ್ದನ್. ಇದು ಸರಿಯಾದಂಥ ಉತ್ತರ. ಇದು ಅಲ್ಪ ಪ್ರಾಣ. ಜನಾರ್ದನ್ ಇದು ಮಹಾಪ್ರಾಣ. ಅಂದರೆ ದ ಕೆಳಗೆ ಮತ್ತೆ ಇಲ್ಲೊಂದು ಧ ಒತ್ತು ಕೊಟ್ಟಿದ್ದೀವಿ ನಾವಿಲ್ಲಿ. ದ ಕೆಳಗೆ ಧ ಒತ್ತು ಕೊಟ್ಟಿದ್ದೀವಿ. ಇದು ಮಹಾಪ್ರಾಣವಾಗುತ್ತದೆ, ಇದು ಅಲ್ಪ ಪ್ರಾಣವಾಗುತ್ತದೆ. ಸೊ ಜನಾರ್ದನ್ ಅಂತ ನಾವು ಕರೆಯುವಾಗ ಅಲ್ಪ ಪ್ರಾಣವನ್ನು ಒಪ್ಪಿಸಿದರೆ ಉತ್ತರ ಕರೆಕ್ಟ್ ಆಗುತ್ತೆ. ಬಟ್ ಭಾಳಷ್ಟು ಜನರು ಏನು ಮಾಡ್ತಾರೆ, ಮಹಾಪ್ರಾಣವನ್ನು ಬಳಸ್ತಾರೆ. ಇನ್ನೊಂದೇನಿದೆ ಅಂದರೆ ಉಚ್ಚ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಉಚ್ಚ. ಚ ಕೆಳಗೆ ಛ ಕೊಟ್ಟ ಅಂದರೆ ಎರಡನೇ ಛ ಕೊಟ್ಟಿದ್ದಾರೆ, ಇದು ಮಹಾಪ್ರಾಣವಾಗುತ್ತದೆ. ಒಂದನೇ ಛಕ್ಕೆ ಚ ಕೊಟ್ಟರೆ ಸಾಕು, ಉಚ್ಚ. ಉಚ್ಚ ಇದು ಅಲ್ಪ ಪ್ರಾಣ. ಬಟ್ ಬಳಸೋದೇನು, ಉಚ್ಚ, ಮಹಾಪ್ರಾಣ. ಉಚ್ಚ, ಉಚ್ಚ, ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣ. ಸೊ ಈ ರೀತಿ ಅನಾವಶ್ಯಕಗಳಾಗಿ ನಾವು ಎಲ್ಲಿ ಅಲ್ಪ ಪ್ರಾಣ ಬಳಸಬೇಕು ಅಲ್ಲಿ ಮಹಾಪ್ರಾಣ ಬಳಸ್ತೀವಿ, ಎಲ್ಲ ಮಹಾಪ್ರಾಣ ಬಳಸಬೇಕು ಅಲ್ಲಿ ಅಲ್ಪ ಪ್ರಾಣವನ್ನು ಬಳಸ್ತೀವಿ. ಸೊ ನಮ್ಮಲ್ಲಿ ಭಾಳಷ್ಟು ಜನರು ಇದಂಥ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ. ಸೊ ವಿದ್ಯಾರ್ಥಿಗಳೇ, ತಾವು ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣದ ಬಗ್ಗೆ ಒಳ್ಳೆ ರೀತಿಯಲ್ಲಿ ಅಭ್ಯಾಸ ಮಾಡ್ಬೇಕಂತೇಳಿ ಕೇಳ್ಕೊತೇನೆ. ಮುಂದೆ ಸೈದ್ಧಾಂತಿಕ ಭಾಷೆಗಳು. ಸೈದ್ಧಾಂತಿಕ ಭಾಷೆಗಳ ಇಲ್ಲಿ ಇದು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂದರೆ ನಾಮಪದ. ನಾಮಪದ ಇದು ಕೂಡ ನಮ್ಮ ವ್ಯಾಕರಣದಲ್ಲಿ ಬರುವಂಥ ಅಂಶ. ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿ ಆಗುವ ಪದವೇ ನಾಮಪದ. ಉದಾಹರಣೆಗೆ ಭೀಮ. ಭೀಮ ಎನ್ನುವುದು ನಾಮ, ಪ್ರಕೃತಿ ಅನ್ನು ಎನ್ನುವುದು ವಿಭಕ್ತಿ ಪ್ರತ್ಯಯ. ನೋಡಿ ಇಲ್ಲಿ ನಾಮ ಪ್ರಕೃತಿ ಅನ್ನು ಎನ್ನುವುದು ವಿಭಕ್ತಿ ಪ್ರತ್ಯಯ. ಸೊ ಇಲ್ಲಿ ಏನಾಗ್ತಾ ಇದೆ, ಭೀಮನನ್ನು ಎನ್ನುವುದು ನಾಮಪದ. ಒಂದು ವ್ಯಕ್ತಿ ಮತ್ತು ಒಂದು ಪ್ರಕೃತಿ ಹೆಸರನ್ನು ತೋರಿಸ್ತಾ ಇದೆ. ಇಲ್ಲಿ ನಾಮ ಪ್ರಕೃತಿಯನ್ನು ತೋರಿಸ್ತಾ ಇದೆ. ನಾಮ ಅಂದರೆ ಭೀಮ ಅಂತ ತೋರಿಸ್ತಾ ಇದೆ. ಸೊ ಇದರಲ್ಲಿ ವ್ಯಕ್ತಿ ಹೆಸರು ಕೂಡಿದ್ರಿಂದ ಇದನ್ನು ನಾವು ನಾಮಪದ ಅಂತೇಳಿ ಕರಿತೀವಿ. ನಾಮವಾಚಕಗಳನ್ನು ನಾವು ವಸ್ತುವಾಚಕ, ಗುಣವಾಚಕ, ಸಂಖ್ಯಾವಾಚಕ, ಸಂಖ್ಯೇಯವಾಚಕ, ಭಾವನಾಮ, ಪರಿಮಾಣವಾಚಕ, ದಿಗ್ವಿಜಯವಾಚಕ, ಸರ್ವನಾಮ ಎಂಬ ಗುಂಪುಗಳಾಗಿ ವಿಂಗಡಣೆ ಮಾಡ್ತೀವಿ. ಇದು ಮುಂದೆ ಡೀಟೇಲ್ ಆಗಿ ವಿವರಣೆ ಆಗಿ ನಿಮ್ಗೆ ಮುಂದೆ ಅಂದರೆ ಅಭ್ಯಾಸಗಳನ್ನು ಮುಗಿದಾಗ ನಿಮ್ಗೆ ಒಂದು ವ್ಯಾಕರಣದಂಥ 5-6 ಕ್ಲಾಸ್ಗಳನ್ನು ಓನ್ಲಿ ವ್ಯಾಕರಣಲ್ಲೇ ತಗೋತೀನಿ. ಎಲ್ಲ ಡೀಟೇಲ್ಸ್ ಆಗಿ ನಿಮಗೆ ವಿವರಣೆಯನ್ನು ಕೊಡ್ತೀನಿ. ಪ್ರಸ್ತುತವಾಗಿ ಪದ್ಯದಲ್ಲಿ ಬರುವಂಥ ವ್ಯಾಕರಣದ ಅಂಶಗಳನ್ನು ನಾವು ನೋಡಿಕೊಂಡು ಮುಂದೆ ಹೋಗೋಣ ಎಂಬುದಾಗಿ ಇಲ್ಲಿ ನಾವಿಂದ ವಸ್ತುವಾಚಕಗಳನ್ನು ರೂಢ, ಅಂಕಿತ ಮತ್ತು ಅನ್ವರ್ಥ. ವಸ್ತುವಾಚಕ, ವಸ್ತು ಅಂದರೆ ವಸ್ತುಗಳಿಗೆ ಇದು ಪೆನ್. ಎಕ್ಸಾಂಪಲ್ ಇದು ಪೆನ್. ಇದಕ್ಕೆ ನಾವೇನಂತೀವಿ ವಸ್ತುವಾಚಕಗಳನ್ನು ರೂಢ, ಅಂಕಿತ ಮತ್ತು ಅನ್ವರ್ಥ ಎಂಬುದಾಗಿ 3 ವಿಭಾಗಗಳನ್ನು ಇಲ್ಲಿ ಮಾಡಲಾಗಿದೆ. ರೂಢನಾಮ. ರೂಢ ಅಂದರೆ ಯಾವುದು? ನದಿ, ಪರ್ವತ, ಊರು, ಮನುಷ್ಯ, ದೇಶ ಇವೆಲ್ಲ ರೂಢನಾಮದಲ್ಲಿ ಬರ್ತವೆ. ಅಂಕಿತನಾಮ. ಅಂಕಿತ ಅಂದರೆ ಹೆಸರು ಕೊಟ್ಟು ಕರೆದ ಹಾಗೆ, ಅಂಕಿತ ಕೊಟ್ಟು ಕರೆದ ಹಾಗೆ. ಏನಿಲ್ಲಿ ಸಹದೇವ, ಧರ್ಮರಾಯ, ರಾಹುಲ, ಕಮಲಾಕ್ಷ ಇಲ್ಲಿ ಅಂಕಿ ಕೊಟ್ಟು ಕರಿತದೆ. ಏನು ಕೊಟ್ಟು ಕರಿತದೆ? ಅಂಕಿತನಾಮ. ಸಹದೇವ, ಅವನಿಗೆ ಕರಿಯಪ್ಪ, ಸಹದೇವ ಕರಿಯಪ್ಪ ಅಂದಾಗ ಇಲ್ಲಿ ಅಂಕಿತನಾಮ ಅಂತ ಹೇಳಿ ಕರಿತೀವಿ. ಇದಕ್ಕೆ ಇನ್ನೊಂದು ಅನ್ವರ್ಥಕ ನಾಮ. ಏನಿದೆ ಅನ್ವರ್ಥಕ ನಾಮ? ವ್ಯಾಪಾರಿ. ನೋಡಿ, ಯಾವ ವ್ಯಾಪಾರಿ? ಇದು ಕ್ಲಾರಿಟಿ ಇಲ್ಲ. ವ್ಯಾಪಾರಿ ಅಂದರೆ ಕ್ಲಾರಿಟಿ ಇಲ್ಲ. ಇಲ್ಲಿ ವ್ಯಾಪಾರಿ ಹೆಸರು ಕೊಟ್ಟಿಲ್ಲ. ಸೊ ವ್ಯಾಪಾರಿ ಇದು ಒಂದು ಸಾಮಾನ್ಯ ಶಬ್ದ, ವ್ಯಾಪಾರಿ ಅಂತ ನಾವು ಕರಿತೀವಿ. ಯಾವ ವ್ಯಾಪಾರಿ ಅನ್ನೋದು ಇಲ್ಲಿ ಕೊಟ್ಟಿಲ್ಲ. ಸೊ ಇದು ಅನ್ವರ್ಥಕ ನಾಮ ಅಂತೇಳಿ ನಾವು ಕರಿತೀವಿ. ವ್ಯಾಪಾರಿ. ವಿದ್ವಾಂಸ. ಯಾವ ವಿದ್ವಾಂಸ? ಗೊತ್ತಿಲ್ಲ. ಆಮೇಲೆ ವಿಜ್ಞಾನಿ. ಯಾವ ವಿಜ್ಞಾನಿ? ಗೊತ್ತಿಲ್ಲ. ಪೂಜಾರಿ. ಯಾವ ಪೂಜಾರಿ? ಗೊತ್ತಿಲ್ಲ. ಸೊ ಇದನ್ನು ನಾವು ಅನ್ವರ್ಥಕ ನಾಮ ಅಂತೇಳಿ ಕರಿತೀವಿ. ಇದನ್ನು ಸಹದೇವ್ ನೋಡಿ, ಅಂಕಿತ ನಾಮ ಅಂತ ಕರಿತೀವಿ. ಸಹದೇವ್ ಯಾಕಂದ್ರೆ ಇವನೊಬ್ಬ ವ್ಯಕ್ತಿ ಇದ್ದಾನೆ, ಆ ಸಹದೇವನ ಕರೀರಪ್ಪ ಅಂತ ಹೇಳ್ತಾ ಇದ್ವಿ. ಸೊ ಅಂಕಿತ ನಾಮ. ಒಬ್ಬ ವಿಜ್ಞಾನಿ ಕರಿಯಪ್ಪ ಅಂತ ಹೇಳೋದು, ಯಾವ ವಿಜ್ಞಾನಿ ಕರಿಬೇಕು? ಸೊ ಇಲ್ಲಿ ಕ್ಲಾರಿಟಿ ಇಲ್ಲ, ಪರಿಪಕ್ವವಾದಂತಹ ಶಬ್ದಗಳು ಇಲ್ಲ ಸಲುವಾಗಿ ಇದನ್ನು ನಾವು ಅನ್ವರ್ಥಕ ನಾಮ ಅಂತೇಳಿ ಕರಿತೀವಿ. ಗುಣವಾಚಕ. ಯಾವುದು ಗುಣವಾಚಕ ಅಂದ್ರೆ ಯಾವುದು? 12. ಗುಣವಾಚಕ. ಒಳ್ಳೆಯ ಅಂದರೆ ಗುಡ್. ಗುಡ್ಡಕ್ಕೆ ನಾವೇನಂತೀವಿ? ಒಳ್ಳೆಯದಂತ ಕರಿತೀವಿ. ಕೆಟ್ಟದು ಬ್ಯಾಡ್. ದೊಡ್ಡದು ಬಿಗ್ ಸೈಜ್, ದೊಡ್ಡದು. ಹಳತು. ಇವೆಲ್ಲ ಏನಿದೆ ಅಂದರೆ ಗುಣವಾಚಕಗಳು. ಅದ್ರ ಇವ್ರು ಗುಣ ತಿಳಿಸ್ತಾ ಇದ್ದಾವೆ. ದೊಡ್ಡದು ಅಂದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡುತ್ತೆ, ಒಂದು ದೊಡ್ಡ ಮನೆ ಇರ್ಬೋದು, ದೊಡ್ಡ ಬಂಗಲೆ ಇರ್ಬೋದು, ದೊಡ್ಡ ಕಾರ್ ಇರ್ಬೋದು. ಅಂದರೆ ದೊಡ್ಡದಂತೇಳಿ ನಮಗೇನು ಅನ್ನಿಸ್ತಾ ಇದೆಯಲ್ಲ, ಅದ್ರ ಗುಣ ತೋರಿಸ್ತಾ ಇದೆ. ದೊಡ್ಡ ಆನೆ ಬಂದಿತ್ತಪ್ಪ, ದೊಡ್ಡ ಆನೆ ಬಂದಿತ್ತು. ಸೊ ಅದರ ಗುಣವನ್ನು ಇಲ್ಲಿ ನಮಗೆ ಶಬ್ದದಲ್ಲಿ ತೋರಿಸೋದ್ರಿಂದ ಇದನ್ನು ನಾವು ಗುಣವಾಚಕ ಅಂತೇಳಿ ಕರಿತೀವಿ. ಸಂಖ್ಯಾವಾಚಕ. ನೋಡಿ, ಸಂಖ್ಯೆ ಯಾವ ಶಬ್ದವನ್ನು ಸಂಖ್ಯೆಯನ್ನು ಹೇಳ್ತದೋ ಅದನ್ನು ನಾವು ಸಂಖ್ಯಾವಾಚಕ ಅಂತ ಹೇಳಿ ಕರಿತೀವಿ. 12, 50, 80 ಇದು ಸಂಖ್ಯೆಯನ್ನು ಸೂಚಿಸ್ತಾ ಇದೆ.
ಈ ಶಬ್ದಗಳನ್ನು ಸಂಖ್ಯೆಯನ್ನು ಸೂಚಿಸುತ್ತಿರೋದ್ರಿಂದ ಇದನ್ನು ನಾವು ಸಂಖ್ಯಾವಾಚಕ ಅಂತೇಳಿ ಕರಿತೀವಿ. ಸಂಖ್ಯೆಯೇ ವಾಚಕ ನೋಡಿ, ಸಂಖ್ಯೆಯೇ ವಾಚಕ. 12ನೇಯ ಮುಂದೆ 12ನೇಯ ಯಾರು? 12ನೇಯ ಅಂದ್ರೆ ಮುಂದೆ ಏನು ಗೊತ್ತಿಲ್ಲ. 80ನೇಯ ಗೊತ್ತಿಲ್ಲ. 3 ಯಾರವ್ರು 3 ಗೊತ್ತಿಲ್ಲ. ಸೊ ಇದನ್ನು ನಾವು ಸಂಖ್ಯೆಯೇ ವಾಚಕ ಅಂಥೇಳಿ ಕರಿತೀವಿ. ಭಾವನಾಮ ಅಂದರೆ ನಾವು ಯಾವ ಶಬ್ದವನ್ನು ಬಳಸ್ತೀವಿ ಆ ಶಬ್ದದಿಂದ ಒಂದು ಭಾವನೆಯನ್ನು ಉತ್ಪಾದನೆ ಆದಾಗ, ಒಂದು ಭಾವನೆಯನ್ನು ಬಂದಾಗ ಅದನ್ನು ನಾವು ಭಾವವಾಚಕ ಅಥವಾ ಭಾವನಾಮ ಅಂತೇಳಿ ಕರಿತೀವಿ. ಕೆಂಪು ನೋಡಿ, ಕೆಂಪು ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬಂತು ಕೆಂಪು ಬಣ್ಣ. ಒಂದು ಭಾವ ಬಂದುಬಿಡ್ತಲ್ಲ ಮನುಷ್ಯನಲ್ಲಿ, ಕೆಂಪು, ರೆಡ್ ಕಲರ್. ಓಕೆ. ಆಮೇಲೆ ಆಟ, ಗೇಮ್, ಸ್ಪೋರ್ಟ್ಸ್. ಯಾವ್ದು ಆಟ? ಎಕ್ಸಾಂಪಲ್ ಕ್ರಿಕೆಟ್. ಆಟ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬಂತು ಕ್ರಿಕೆಟ್. ಸೊ ಇದು ಭಾವವನ್ನು ಸೂಚಿಸ್ತಾ ಇದೆ. ಇದು ಈ ಶಬ್ದಗಳು ಯಾವುದು? ಕೆಂಪು, ಹಿರಿಮೆ, ನೋಟ, ಆಟ, ಮಾಟ. ಇವು ಭಾವವನ್ನು, ಈ ಶಬ್ದಗಳಿಂದ ಒಂದು ಭಾವನೆಯನ್ನು ಬರ್ತಾ ಇದ್ದುದರಿಂದ ಇದನ್ನು ನಾವು ಭಾವನಾಮ ಅಂತೇಳಿ ಕರಿತೀವಿ. ಪರಿಮಾಣವಾಚಕ ಅಷ್ಟು, ಎಷ್ಟು, ಹಲವು, ಅನಿಸಿತು, ಇನಿತು. ಸೊ ಪರಿಮಾಣ ಇದದು. ಅಷ್ಟೊಂದು ಹಣ್ಣುಗಳು ತಿಂದಿಯಪ್ಪ, ಎಕ್ಸಾಂಪಲ್. ಇಷ್ಟು ಬಾಳೆಹಣ್ಣುಗಳು ತಿಂದಿಯಾ? ಇಲ್ಲಿ ಅಷ್ಟು, ಇಷ್ಟು ಅನ್ನೋದೇನದಲ್ಲ, ಅದು ಪರಿಮಾಣವನ್ನು ತೋರಿಸ್ತಾ ಇದೆ. ಆಮೇಲೆ ಪ್ರಕಾರವಾಚಕ, ಪ್ರಕಾರ, ಕ್ಲಾಸಿಫಿಕೇಶನ್. ಏನಂತ ನೋಡಿ, ಪ್ರಕಾರ ಅಂದರೆ ಅಂಥ, ಅಂಥದ್ದು, ಅಂತಹ, ಇಂಥ, ಇಂಥದ್ದು, ಇಂತಹ ಇತ್ಯಾದಿ ಶಬ್ದಗಳನ್ನು ನಾವು ಪ್ರಕಾರವಾಚಕ ಅಂತೇಳಿ ಕರಿತೀವಿ. ದಿಗ್ವಾಚಕ ಅಂದರೆ ಮೂಡಣ. ದಿಗ್ವಾಚಕ ಅಂದರೆ ದಿಗ್ಭ್ರಮೆ, ಎಕ್ದಮ ದಿಗ್ಭ್ರಮೆ ಆದಂಗೆ. ಮೂಡಣ, ಸೂರ್ಯ ಹುಟ್ಟುವ ಒಂದು ದಿಕ್ಕಿಗೆ ನಾವು ಮೂಡಣ ಅಂತೇಳಿ ಕರಿತೀವಿ. ತೆಂಕಣ, ಪಡುವಣ, ಈಶಾನ್ಯ, ಆಗ್ನೇಯ, ಇವೆಲ್ಲ ದಿಕ್ಕುಗಳು. ಮೂಡಣ, ತೆಂಕಣ, ಪಡುವಣ, ಈಶಾನ್ಯ, ಆಗ್ನೇಯ ಇವೆಲ್ಲ ದಿಕ್ಕುಗಳು. ಸೊ ದಿಗ್ವಾಚಕ, ದಿಕ್ಕುಗಳನ್ನು ತೋರಿಸ್ತಾ ಇವೆ. ಸೊ ಇದನ್ನು ನಾವು ದಿಗ್ವಾಚಕ ಅಂತೇಳಿ ನಾವು ಕರಿತೀವಿ. ಸೊ ಸರ್ವನಾಮ, ಈಗ ನಾವು ಸರ್ವನಾಮಕ್ಕೆ ಬರೋಣ. ಸರ್ವನಾಮಗಳ ಏನು? ಸರ್ವನಾಮ ಅಂದರೆ ಏನಂದರೆ, ಸರ್ವನಾಮಗಳನ್ನು ಪುರುಷಾರ್ಥಕ, ಪ್ರಶ್ನಾರ್ಥಕ, ಆತ್ಮಾರ್ಥಕಗಳನ್ನು ವಿಂಗಡಿಸಲಾಗಿದೆ. 3 ಒಂದು ವಿಧಗಳಲ್ಲಿ ವಿಂಗಡಿಸಲಾಗಿದೆ. ಒಂದು ಪುರುಷಾರ್ಥಕ, ಎರಡನೇದು ಪ್ರಶ್ನಾರ್ಥಕ, ಮೂರನೇದು ಅರ್ಥಾರ್ಥಕಗಳೆಂದು ವಿಂಗಡಿಸಲಾಗಿದೆ. ಏನಿದು ಪುರುಷಾರ್ಥಕ ಅಂದರೆ ಉತ್ತಮ ಪುರುಷ. ಉತ್ತಮ ಪುರುಷ ಅಂದರೆ ಇದು ಪುರುಷಾರ್ಥಕ ನಾಮ. ಮಧ್ಯಮ ಪುರುಷ, ಅನ್ಯ ಪುರುಷ. ನೋಡಿ ಯಾವ ರೀತಿ ಇದು ಕೊಡ್ತಾ ಇದ್ದಾರೆ. ಪುರುಷವಾರ್ಥಕ ಅಂದ್ರೆ ಏನಂದ್ರೆ ಒಂದು ಉತ್ತಮ ಪುರುಷ, ಎರಡನೇದು ಮಧ್ಯಮ ಪುರುಷ, ಮೂರನೇದು ಅನ್ಯ ಪುರುಷ. ಸೊ ಉತ್ತಮ ಪುರುಷದ ನಾವು ಏನು ಕರಿತೀವಿ ಅಂದ್ರೆ ನಾನು, ನಾವು. ಮಧ್ಯಮ ಪುರುಷದಾಗ ನೀನು, ನೀವು. ಅನ್ಯ ಪುರುಷದಾಗ ಅವನು, ಇವನು, ಅವರು, ಇವರು, ಇವಳು, ಅವರು, ಅದು, ಇದು, ಅವರು, ಇವರು. ಅಂದರೆ ಇಲ್ಲಿ ಯಾರು ಅನ್ನೋದು ಕ್ಲಾರಿಟಿ ಇಲ್ಲ. ಅವನು, ಇವರು, ಏನಂದ್ರೆ ಅವರು, ಇವರು ಅಂದ್ರೆ ಯಾರು? ಕ್ಲಾರಿಟಿ ಇಲ್ಲ, ಪರಿಪೂರ್ಣತೆ ಇಲ್ಲ ಅಕ್ಷರಕ್ಕೆ. ಸೊ ಇದನ್ನು ನಾವು ಅನ್ಯ ಪುರುಷ ಅಥವಾ ಪ್ರಥಮ ಪುರುಷ ಅಂತ ನಾವು ಕರೆದ್ರೆ, ಮಧ್ಯಮ ಪುರುಷ ಮತ್ತು ಉತ್ತಮ ಪುರುಷ ಅಂತ ಪುರುಷಾರ್ಥಕ ನಾಮಗಳನ್ನು ನಾವು ಕರಿತೀವಿ. ಒಂದು ಪ್ರಶ್ನಾರ್ಥಕ ನಾಮ ಅಂತೇಳಿ ಇನ್ನೊಂದು ಏನಂದರೆ ಪ್ರಶ್ನೆ ಮಾಡುವುದು. ಪ್ರಶ್ನೆ ಮಾಡುವಂಥ ಶಬ್ದಗಳನ್ನು ನಾವು ಪ್ರಶ್ನಾರ್ಥಕ ನಾಮ ಅಂತೇಳಿ ಕರಿತೀವಿ. ಯಾರು, ಯಾವ ಶಬ್ದ ಅದು ಪ್ರಶ್ನೆ ಮಾಡೋದು? ಯಾರು, ಯಾರು ಬಂದರಪ್ಪ ನೋಡು ಹೊರಗಡೆ ಅಂದರೆ ಯಾರು, ಯಾರು ಅನ್ನೋಂಥ ಶಬ್ದ ಪ್ರಶ್ನಾರ್ಥಕ ವಾಕ್ಯ, ಪ್ರಶ್ನಾರ್ಥಕ ನಾಮ. ಏನು, ಆಮೇಲೆ ಯಾವುದು, ಇದು ಪ್ರಶ್ನೆ ಮಾಡುವಂಥ ಶಬ್ದಗಳು. ಸೊ ಇದಕ್ಕೆ ನಾವು ಪ್ರಶ್ನಾರ್ಥಕ ಅಂತೇಳಿ ಕರಿತೀವಿ. ಆತ್ಮಾರ್ಥಕ ನಾಮ ಅಂತೇಳಿ ನಾವು ಇನ್ನೊಂದು ಕರಿತೀವಿ. ಏನಿದು ಅರ್ಥಾತ್ಮ ಅಂದರೆ ನಾನು, ತಾವು, ತನ್ನ, ತಮ್ಮ, ಇವು ಆತ್ಮಗಳಿಂದ ಕೂಡಿದಂಥ ಶಬ್ದಗಳು. ನೋಡಿ, ತಾನಂದ್ರೆ ನಾನು, ಇನ್ನೊಂದು ಒಂದು ಆತ್ಮ ಇದೆಯಲ್ಲ, ಓಕೆ. ತಾವು ಅಂದರೆ ನೀವು, ನಿಮ್ಮಲ್ಲಿ ಒಂದು ಆತ್ಮ ಇದೆಯಲ್ಲ, ಸೊ ನೀವು. ತನ್ನ ಅಂದರೆ ಇನ್ನೊಬ್ಬನ ಪಕ್ಕದಲ್ಲಿದ್ದಂಥವನು, ತಮ್ಮ. ಇವರೆಲ್ಲರೂ ಆತ್ಮಗಳಿಂದ ಕೂಡಿದರಿಂದ ಆತ್ಮಾರ್ಥಕ ನಾಮ ಅಂತೇಳಿ ನಾವು ಕರಿತೀವಿ. ಮುಂದೆ ನೋಡಿ, ಭಾಷಾ ಚಟುವಟಿಕೆಗಳು ಕೊಟ್ಟಿದ್ದಾರೆ. ಕೊಟ್ಟಿರೋ ಪದಗಳು ಆಮೇಲೆ ನಾವು ಪದ್ಯ ಓದಿ ಮೇಲೆ ನೋಡೋಣ ಅಂತ. ಕೊಟ್ಟಿರೋ ಧಾತುಗಳನ್ನು ಗುರುತಿಸಿ ಅಂತ ಹೇಳ್ತಾರೆ. ಆಮೇಲೆ ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಅಂತ ಹೇಳ್ತಾರೆ. ಆಮೇಲೆ ಪೂರಕ ಓದಬೇಕಂತ GS ಶಿವರುದ್ರಪ್ಪನವರ ಭಾವೆಗಳನ್ನು ಸಂಗ್ರಹಿಸಿ ರಾಷ್ಟ್ರಕವಿ ಪುರಸ್ಕೃತ ಜೀವನ ಚರಿತ್ರೆಗಳನ್ನು ನಾವು ಓದಬೇಕಂತೇಳಿ ಅವರು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಇಲ್ಲಿವರೆಗೆ ಪದ್ಯದ ವ್ಯಾಕರಣ, ಕಠಿಣ ಶಬ್ದಗಳು ಮತ್ತು ಕವಿಯ ಆಶಯ ಮತ್ತು ಕೃತಿಕಾರರ ಪರಿಚಯಗಳನ್ನು ನಾವು ಇಲ್ಲಿ 4 ಪ್ರಕಾರವಾಗಿ ನೋಡಿದ್ದೀವಿ.
ಸೊ ಇದು ಪದ್ಯ ಏನಿದೆ ಅನ್ನೋದು ನಾವು ನಾಳೆ ನೋಡೋಣ. ಯಾಕಂದರೆ ಇವಾಗ ಎಲ್ಲವನ್ನು ಒಂದೇ ಸಾರಿ ಹೇಳಿದಾಗ ಕವಿ ಪರಿಚಯ, ಗ್ರಾಮರ್ ಅಥವಾ ವ್ಯಾಕರಣ, ಆಮೇಲೆ ಕವಿಯ ಆಶಯ, ಕಠಿಣ ಶಬ್ದಗಳನ್ನು ಎಲ್ಲಗಳನ್ನು ನಾವು ಮತ್ತೆ ಪದ್ಯಕ್ಕೆ ಹೋದಾಗ ಎಲ್ಲವನ್ನು ಒಂದೇ ಸಾರಿ ಓದಿದಾಗ ವಿಷಯಗಳು ನೆನಪಿನಲ್ಲಿರುವುದು ಕಡಿಮೆ ಪ್ರಮಾಣ. ಸೊ ಅದಕ್ಕಾಗಿ ವಿದ್ಯಾರ್ಥಿಗಳೇ, ನಾವು ಇವತ್ತು ಕವಿ ಪರಿಚಯ ನೋಡಿದ್ದೀವಿ, ಕಠಿಣ ಶಬ್ದಗಳನ್ನು ನೋಡಿದ್ವಿ, ವ್ಯಾಕರಣಗಳನ್ನು ನೋಡಿದ್ದೀವಿ ಮತ್ತು ಕವಿಯ ಆಶಯವನ್ನು ಕೂಡ ನಾವು ನೋಡಿದ್ದೀವಿ. ಸೊ ಇಲ್ಲಿಗೆ ಇದು ನಿಲ್ಲಿಸೋಣ. ನಾಳೆ ನಾವು ಪದ್ಯದ ಸಾರಾಂಶವನ್ನು ನಾವು ನಾಳೆ ನೋಡೋಣ. ಸೊ ಇಲ್ಲಿವರೆಗೆ ವಿಶೇಷವಾಗಿ ಪ್ರೆಸೆಂಟ್ ಕ್ಲಾಸ್ನಿಂದ ಕೊಡುವಂಥ ಪ್ರತಿಯೊಂದು ವಿಷಯಗಳನ್ನು ತಾವು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಎಲ್ಲ ವಿಷಯಗಳನ್ನು ತಾವು ನೆನಪಿನಲ್ಲಿಟ್ಟು ತಾವು ಮುಂದಿನ ನಿಮ್ಮ ಶಿಕ್ಷಣ ಮತ್ತು ನಿಮ್ಮ ಜೀವನದಲ್ಲಿ ಯಶಸ್ವಿ ಆಗಬೇಕಂತೇಳಿ ನಮ್ಮ ಪ್ರೆಸೆಂಟ್ ಸಂಸ್ಥೆ ಮೂಲಕವಾಗಿ ನಿಮ್ಮನ್ನು ನಾವು ಹಾರೈಸಿರಾಗಿದ್ದೇವೆ. ಧನ್ಯವಾದಗಳು.